ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗಿದೆ. ಇವತ್ತಿಗೆ 4ನೇ ದಿನ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಹಿಡಿದು ಏನು ಸಿದ್ದರ ಬಾವಿ ಅಂತೇಳಿ ಹೇಳ್ತಾರೆ, ಸಿದ್ದನ ಬಾವಿಯ ಮುಂಭಾಗದಲ್ಲಿ 10x10 ಜಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಕಳೆದ 4 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಇವತ್ತು ಬೆಳಗಿನ ಜಾವ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತು. ಆದರೆ ಏನು ಇಲ್ಲಿ ಕೂಲಿ ಕಾರ್ಮಿಕರು ಏನು ಬರ್ತಾರೆ ಕೆಲಸಕ್ಕೆ, ಇವರು ಇವತ್ತು ಕೆಲಸ ಮಾಡಲು ಕೂಡ ಅಪಸ್ವರ ಎದ್ದಿದ್ರು. ಯಾಕಂತಂದರೆ ಬೆಳಗಿನ ಜಾವ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ನಾವು ಇಲ್ಲಿ ಬಿಸಿಲಿನಲ್ಲೇ ಕೆಲಸ ಮಾಡಬೇಕಾಗತ್ತೆ. ನಾವು ನರೇಗಾ ಯೋಜನೆ ಅಂದರೆ ನಾವು ಹೊರಗಡೆ ಕೆಲಸಕ್ಕೆ ಹೋದರೆ ನಮಗೆ ಸಾಕಷ್ಟು ವೇತನ ಕೊಡ್ತಾರೆ. ನರೇಗಾ ಯೋಜನೆಯಲ್ಲಿ ಕೂಡ ಪ್ರತಿದಿನ 373 ರೂಪಾಯಿ ನಮಗೆ ವೇತನ ಕೊಡ್ತಾರೆ. ಆದರೆ ಇವರು ಕೂಡ ನಮಗೆ ಒಂದು ದಿನಕ್ಕೆ 374 ರೂಪಾಯಿ ವೇತನ ಕೊಡ್ತಾ ಇದ್ದಾರೆ. ಇದು ನಮ್ಮ ಆಕ್ರೋಶಕ್ಕೆ ಕೂಡ ಅವರಿಗೆ ಕಾರಣವಾಗಿತ್ತು. ಯಾಕಂತಂದರೆ ಸಾಕಷ್ಟು ಬಿಸಿಲಿದೆ. ಬೆಳಗಿನ ಜಾವ 8ರಿಂದ ಸಂಜೆ 5ವರೆಗೂ ಕೂಡ ನಾವು ಈ ಒಂದು ಸೂಕ್ಷ್ಮ ಕೆಲಸವನ್ನು ಮಾಡಬೇಕಾಗತ್ತೆ. ಹೀಗಾಗಿ ವೇತನವನ್ನು ಕೂಡ ಹೆಚ್ಚಿಗೆ ಮಾಡಬೇಕಂತೇಳಿ ಆಗ್ರಹಿಸಿದರು. ಲಕ್ಕುಂಡಿ ಗ್ರಾಮದ ಸಾಕಷ್ಟು ಅಂದರೆ 35ರಿಂದ 38 ಕೂಲಿ ಕಾರ್ಮಿಕರು ಈ ಒಂದು ಉತ್ಖನನ ಕಾಯಕದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವರು ಸಾಕಷ್ಟು ಸೂಕ್ಷ್ಮ ಕೆಲಸವನ್ನು ಕೂಡ ಇವಾಗ ಮಾಡ್ತಾ ಇದ್ದಾರೆ. ಏನು ಅಲ್ಲಿ ABCD ಅಂತೇಳಿ 4 ಪಾಯಿಂಟ್ ಏನು ಮಾಡಿದ್ದಾರೆ 10x10 ಅದರಲ್ಲಿ ಕೆಲಸ ಮಾಡಬೇಕು. ಏನು ಅವರಿಗೆ ವಿಶ್ರಾಂತಿಗೂ ಕೂಡ ಅವಕಾಶ ಕೊಟ್ಟಿರ್ತಾರೆ. ಆದರೆ ಸಾಕಷ್ಟು ಬಿಸಿಲು ಇರುವುದರಿಂದ ಅವರು ಬಿಸಿಲಿನಲ್ಲೇ ಕೆಲಸ ಮಾಡುವಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಹೀಗಾಗಿ ನಮಗೆ 500ರಿಂದ 600 ರೂಪಾಯಿ ವೇತನ ಕೊಡಬೇಕಂತೇಳಿ ಕೂಡ ಆಗ್ರಹಿಸಿದರು. ಏನು ಬೆಳಗಿನ ಜಾವ 8 ಗಂಟೆಗೆ ಆರಂಭವಾಗಬೇಕಾಗಿದ್ದ ಈ ಒಂದು ಉತ್ಖನನ ಕಾರ್ಯ ಸ್ವಲ್ಪ ಡಿಲೇ ಆಗಿ 8:45ಕ್ಕೆ ಆರಂಭವಾಯಿತು. ಅದಾದ ನಂತರ ಸುಗಮವಾಗಿ ಕೆಲಸ ಆರಂಭವಾಗಿದೆ. ನಮಗೆ ವೇತನವನ್ನು ಕೂಡ ಹೆಚ್ಚಿಗೆ ಮಾಡಬೇಕಂತೇಳಿ ಆಗ್ರಹಿಸಿದರು. ಅದೇ ರೀತಿಯಾಗಿ ಏನು ಉತ್ಖನನ ಕಾರ್ಯ ಮಾಡ್ತಾ ಇದ್ದಂಥ ಸಮಯದಲ್ಲಿ ಮತ್ತೆ ಒಂದು ನವಶಿಲಾಯುಗದ ಒಂದು ಆಯುಧ ಕೂಡ ಪತ್ತೆ ಆಯಿತು. ಕೊಡಲೆ ರೀತಿಯಲ್ಲಿತ್ತು. ಇದು ನವಶಿಲಾಯುಗದ ಆಯುಧ. ಸುಮಾರು 2000ಕ್ಕೂ ಹೆಚ್ಚು ಹಿಂದಿನ ಏನು ಇತಿಹಾಸಗಾರರು ಹೇಳುವ ಪ್ರಕಾರ ಬಹಳಷ್ಟು ಪುರಾತನ ಕಾಲದ್ದು ನವಶಿಲಾಯುಗದ ಒಂದು ಆಯುಧ ಅಂತೇಳಿ. ಇದನ್ನು ಬೇಟೆಯಾಡಲು ಈ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ರು. ಆ ಆಯುಧ ಕೊಡಲೆ ರೀತಿಯಲ್ಲಿದೆ. ಆ ಸಮಯದಲ್ಲಿ ನವಶಿಲಾಯುಗದಲ್ಲಿ ಇದನ್ನು ಉಪಯೋಗ ಮಾಡ್ತಿದ್ರು ಅಂತ ಒಂದು ಶಿಲೆ ಸಿಕ್ಕಿರೋದು ಸಾಕಷ್ಟು ಕುತೂಹಲಕ್ಕಿನ ಕೂಡ ಎಡೆ ಮಾಡ್ತು. ಯಾಕಂತಂದರೆ ಲಕ್ಕುಂಡಿ ಅಂತಂದರೆ ಇದು 8 ಮತ್ತು 9 10ನೇ ಶತಮಾನದಲ್ಲಿ ಏನು ಕಲ್ಯಾಣ ಚಾಲುಕ್ಯರಾಗಿರ್ಬೋದು ಮತ್ತು ವಿಜಯನಗರ ಆಳ್ವಿಕೆಯಲ್ಲಿ ಮಾತ್ರ ಲಕ್ಕುಂಡಿ ಇತ್ತು ಅನ್ನೋದು ಸಾಕಷ್ಟು ಜನರು ಹೇಳ್ತಾ ಇದ್ರು. ಆದರೆ ಇವಾಗ ಸಂಶೋಧಕರು ಹೇಳೋ ಪ್ರಕಾರ ಇದು ಏನು ನವಯುಗದಲ್ಲಿ ಕೂಡ ಲಕ್ಕುಂಡಿ ಇತ್ತು ಅಂಥೇಳಿ ಸಂಶೋಧಕರಿಂದನೂ ಕೂಡ ತಿಳಿದು ಬರ್ತಾ ಇದೆ. ಯಾಕಂತಂದರೆ ಈ ಹಿಂದೆ 2003 ಮತ್ತು 2004ರ ಸಾಲಿನಲ್ಲಿ ಈ ಒಂದು ಲಕ್ಕುಂಡಿಯಲ್ಲಿ ಪ್ರಭುದೇವರ ಮಠ ಮತ್ತು ಇನ್ನೊಂದು ದೇವಸ್ಥಾನ ಕಡ ಉತ್ಖನನ ಕಾರ್ಯ ನಡೆದಿತ್ತು. ಆ ಸಮಯದಲ್ಲಿ ಉತ್ಖನನದ ವೇಳೆಯಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಲಭ್ಯವಾಗಿದ್ದವು. ಆ ಸಮಯದಲ್ಲಿ ನವಯುಗದ ಆಯುಧಗಳು ಕೂಡ ಪತ್ತೆಯಾಗಿದ್ದವು. ಆಮೇಲೆ ಬಟ್ಟೆಯ ಅವಶೇಷಗಳು ಕೂಡ ಅಲ್ಲಿ ಪತ್ತೆಯಾಗಿತ್ತು. ಹೀಗಾಗಿ ಲಕ್ಕುಂಡಿ ಗ್ರಾಮ ಕೇವಲ 8, 9, 10ನೇ ಶತಮಾನದಲ್ಲ, ಇದು ಏನು ಶಿಲಾಯುಗ ಮತ್ತು ನವಶಿಲಾಯುಗದ ಹಿಂದಿನ ಕಾಲದ್ದು ಕೂಡ ಇಲ್ಲಿ ಜನವಸತಿ ಇದೆ ಎನ್ನುವುದು ಕೂಡ ಗೊತ್ತಾಗ್ತಾ ಇದೆ ಇಲ್ಲಿರುವ ಸಿಕ್ಕಂಥ ಪ್ರಾಚ್ಯ ವಸ್ತುಗಳನ್ನು ನೋಡಿದರೆ. ಯಾಕಂತಂದರೆ ಈ ಹಿಂದೆ ಇಲ್ಲಿ ಸಾಕಷ್ಟು ರಾಜ ಮಹಾರಾಜರು ಕೂಡ ಆಳ್ವಿಕೆ ಮಾಡಿದ್ದಾರೆ. ಟಂಕಶಾಲೆನೂ ಇದೆ. ಹೀಗಾಗಿ ಈ ಒಂದು ಪ್ರದೇಶವನ್ನೇ ಇಲ್ಲಿ ಉತ್ಖನನ ಮಾಡಲು ಕೂಡ ಉಪಯೋಗ ಮಾಡ್ತಾ ಇದ್ರು. ಹೀಗಾಗಿ ಸಾಕಷ್ಟು ಇತಿಹಾಸ ಕೂಡ ರಹಸ್ಯಗಳು ಕೂಡ ಇವಾಗ ಬಯಲು ಆಗಿ ಬರ್ತಾ ಇದ್ದಾವೆ. ಈ ಒಂದು ಉತ್ಖನನ ಸ್ಥಳದಲ್ಲಿ ಮತ್ತೆ ಒಂದು ನಾಗಮೂರ್ತಿ ಕೂಡ ಲಭ್ಯವಾಗಿತ್ತು. ನಿನ್ನೆ ಪತ್ತೆ ಆದಂಥ ನಾಗಮೂರ್ತಿಯನ್ನು ಕೂಡ ಇವತ್ತು ಅದನ್ನು ತೆಗೆಯಲಾಯಿತು. ಅದೇ ರೀತಿಯಾಗಿ ಕೊಡಲಿ ರೂಪದಲ್ಲಿ ನವಯುಗದ ಒಂದು ಶಿಲೆ ಕೂಡ ಪತ್ತೆಯಾಗಿದೆ. ಅದೇ ರೀತಿಯಾಗಿ ಇವಾಗ ಮತ್ತೆ ಒಂದು ಪುರಾತನ ಕಾಲದ್ದು ಒಂದು ಪ್ರಾಚ್ಯ ವಸ್ತು ಕೂಡ ಪತ್ತೆಯಾಗಿದೆ. ಹೀಗಾಗಿ ಏನು ಶಿವಲಿಂಗ ಪಾನಿಪೀಠ ಅಂತಾರಲ್ಲ, ಆ ಪಾನಿಪೀಠ ಕೂಡ 2ನೇ ದಿನನೇ ಪತ್ತೆಯಾಗಿತ್ತು. ಈವರೆಗೂ ಕೂಡ ಅದು ಶೋಧ ಕಾರ್ಯ ನಡೀತಾ ಇದೆ. ಇದಾದ ನಂತರ ಅಲ್ಲೇ ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಪ್ರಾಚ್ಯ ವಸ್ತು ಏನು ಅಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಕಾರ್ಯದ ಮುಂಭಾಗದಲ್ಲಿ ಒಂದು ಸಿದ್ದರ ಬಾವಿ ಅಂತಿದೆ. ಆ ಸಿದ್ದರ ಬಾವಿ ಕೂಡ ಸಾಕಷ್ಟು ಪುರಾತನ ಕಾಲದ್ದು. ಅದು ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗಿದೆ. ಯಾಕಂತಂದರೆ ಉತ್ಖನನ ಮಾಡ್ತಾ ಇರುವಂಥ ಸುದ್ದಿ ದೇಶ ರಾಜ್ಯ ಸೇರಿದಂತೆ ಬಹುತೇಕ ಭಾಗ
ಭಾಗಗಳಲ್ಲಿ ಗೊತ್ತಾಗ್ತಾ ಇರೋದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಸಿದ್ದರಬಾವಿ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ. ಅಲ್ಲಿ ಏನು ನೀರು ಕೂಡ ಪಾಚಿಗಟ್ಟಿದೆ. ಅಲ್ಲಿ ಸಾಕಷ್ಟು ತ್ಯಾಜ್ಯವನ್ನು ತೆಗೆದುಕೊಂಡು ಬಂದು ಹಾಕ್ತಾರೆ. ಆ ಸಿದ್ದರಬಾವಿ ಸುತ್ತಮುತ್ತಲಿರುವಂಥ ಜಾಗದಲ್ಲಿ ಕೂಡ ಸಾಕಷ್ಟು ಗಿಡ ಕಂಟಿಗಳಿದ್ದಾವೆ. ಅದನ್ನು ಕೂಡ ತೆರವು ಮಾಡಬೇಕು, ಅದನ್ನು ಕ್ಲೀನ್ ಮಾಡಬೇಕು ಅಂತೇಳಿ ಕೂಡ ಸಾಕಷ್ಟು ಆಗ್ರಹಿಸಲಾಯಿತು. ಈ ಒಂದು ಬೆಳವಣಿಗೆಯ ನಡುವೆನೂ ಕೂಡ ಒಬ್ಬ ಶಿವಯ್ಯ ಹಿರೇಮಠ ಅನ್ನುವ ಒಬ್ಬರು ಸ್ವಾಮೀಜಿಗಳು ಅಂದರೆ ಕಾವಿ ಧರಿಸಿದ ವೇಷಧಾರಿಗಳು ಕೂಡ ಈ ಒಂದು ಉತ್ಖನನ ಪ್ರದೇಶಕ್ಕೆ ಆಗಮಿಸಿದರು. ಅಲ್ಲಿ ಸಾಕಷ್ಟು ಹೈ ಡ್ರಾಮಾ ಕೂಡ ಕ್ರಿಯೇಟ್ ಆಯಿತು. ಸ್ವಾಮೀಜಿಗಳು ಏನು ಉತ್ಖನನ ನಡೀತಾ ಇತ್ತು, ಆ ಜಾಗದ ಪಕ್ಕದಲ್ಲೇ ಒಂಟಗಾಲಿನಲ್ಲಿ ನಿಂತು ರಿವರ್ಸ್ ಹೋಗುವ ಮೂಲಕ ಅವರು ಈ ಒಂದು ಜಾಗ ಏನು ಉತ್ಖನನ ಮಾಡ್ತಾ ಇದ್ದಾರೆ, ಈ ಒಂದು ಉತ್ಖನನ ಮಾಡುವ ಜಾಗದಲ್ಲಿ ಯಾವುದೇ ರೀತಿಯಿಂದ ನಿಧಿ ಇಲ್ಲ, ಅಲ್ಲಿ ಏನು ಸಿಗೋದಿಲ್ಲ, ಅದರ ಪಕ್ಕದಲ್ಲೇ ಸಿಗಬೇಕು ಅಂತೇಳಿ ಒಂದು ಗಜ ನಿಂಬೆ ಅನ್ನು ಹಿಡ್ಕೊಂಡು ಅದನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಆ ಪ್ರದೇಶದಲ್ಲಿಲ್ಲ, ಈ ಪ್ರದೇಶದಲ್ಲಿದೆ ಅಂತ ಹೇಳಿದರು. ಅದೇ ರೀತಿಯಾಗಿ ಲಕ್ಕುಂಡಿ ಇತಿಹಾಸವನ್ನು ಕೂಡ ಸುಳ್ಳು ಹೇಳ್ತಾ ಇದ್ರು. ಏನು ಇಲ್ಲಿ ಮೈಸೂರು ಭಾಗದ ಇತಿಹಾಸ ಮತ್ತು ಲಕ್ಕುಂಡಿ ಇತಿಹಾಸ ಎರಡನ್ನೂ ಟ್ಯಾಲಿ ಮಾಡಿದ್ರಿಂದ ಲಕ್ಕುಂಡಿ ಗ್ರಾಮಸ್ಥರಿಗೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತು. ಏನು ಆ ಒಂದು ಉತ್ಖನನ ಜಾಗದ ಪಕ್ಕದಲ್ಲಿ ಏನು ಚಾಮುಂಡೇಶ್ವರಿ ಮೂರ್ತಿ ಇದೆ, ಅದು ಚಿನ್ನದ ಮೂರ್ತಿ ಇದೆ, ಕ್ವಿಂಟಲ್ ಗಟ್ಟಲೆ ಇದೆ ಅಂತೇಳಿ ಹೇಳಿರೋದ್ರಿಂದ ಇಲ್ಲಿಯ ಲಕ್ಕುಂಡಿ ಗ್ರಾಮಸ್ಥರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದರು. ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತೇಳಿ. ಆ ಸಮಯದಲ್ಲಿ ಆ ಸ್ವಾಮೀಜಿಗಳನ್ನು ಕೂಡ ತರಾಟೆಗೆ ತೆಗೆದುಕೊಂಡರು, ಅವರನ್ನು ಬೆನ್ನಟ್ಟಿ ಓಡಿಸುವಂಥ ಕೂಡ ಕೆಲಸ ಮಾಡಿದರು. ಏನು ಈ ಒಂದು ಸ್ವಾಮೀಜಿಯವರು ಸಾಕಷ್ಟು 1 ಗಂಟೆವರೆಗೂ ಕೂಡ ಸಾಕಷ್ಟು ಇಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದರು. ಇದು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ಜನರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು, ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳಿ. ಸ್ವಾಮೀಜಿಗಳ ಹೈ ಡ್ರಾಮಾ ನಂತರ ಇಲ್ಲಿ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಬಂದು ಶೋಧ ಕಾರ್ಯ ಮಾಡಿದರು. ಈ ಒಂದು ಶೋಧ ಕಾರ್ಯದಲ್ಲಿ ಇವಾಗನೂ ಕೂಡ ಪ್ರಾಚ್ಯ ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಇವತ್ತು ಏನು 4ನೇ ದಿನ ಆಗಿರೋದ್ರಿಂದ 3 ರಿಂದ 4 ಅಡಿಯಷ್ಟು ಇವಾಗ ಏನು 10x10 ಏನು ಉತ್ಖನನ ಮಾಡ್ತಾ ಇದ್ದಾರೆ, ಅಷ್ಟು ಆಗಿದೆ. ಇದೇ ಸಮಯದಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ. ಏನು ನೈಜ ಲಕ್ಕುಂಡಿ ಏನಿದೆ ಇದು 8 ರಿಂದ 10 ಅಡಿ ಒಳಗಡೆ ಹೋದ ಮೇಲೆ ನೈಜ ಲಕ್ಕುಂಡಿ ಲಭ್ಯವಾಗುತ್ತೆ ಅಂತೇಳಿ ಇತಿಹಾಸಗಾರರು ಕೂಡ ಹೇಳಿದ್ದಾರೆ. ಹೀಗಾಗಿ ಇನ್ನೂ 4-5 ದಿನ ನಂತರ 7 ರಿಂದ 8 ಅಡಿ ತಳಗಡೆ ಹೋದಾಗ ಇಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಸಿಗಬಹುದು, ವಜ್ರ ವೈಡೂರ್ಯಗಳು ಸಿಗಬಹುದು. ಈ ರೀತಿ ಏನು ಇಲ್ಲಿಯ ಜನರು ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣ ಏನಿದೆ, ಇಲ್ಲೇ ಒಂದು ಟಂಕಶಾಲೆ ಇತ್ತು. ಈ ಹಿಂದೆ ಕಲ್ಯಾಣ ಚಾಲುಕ್ಯರ ಇದು ವಾಣಿಜ್ಯ ಕೇಂದ್ರವಾಗಿತ್ತು. ಇಲ್ಲಿ ವ್ಯಾಪಾರ ವಹಿವಾಟು ಮತ್ತು ಇದೇ ಒಂದು ಪ್ರದೇಶದಲ್ಲಿ ಸಾಕಷ್ಟು ವಜ್ರ ವೈಡೂರ್ಯಗಳು ಕೂಡ ಇದ್ದು ವ್ಯಾಪಾರ ವಹಿವಾಟಕ್ಕೆ ಇದೊಂದು ವಾಣಿಜ್ಯ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಸಂಪತ್ತು ಇತ್ತು ಅಂಥೇಳಿ ಹೇಳಲಾಗ್ತಾ ಇದೆ. ಇವಾಗ 4ನೇ ದಿನದ ಕಾರ್ಯ ಸಂಪೂರ್ಣವಾಗಿ ಅಂತಿಮವಾಗಿದ್ದು ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಲಭ್ಯವಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ಏನೇನು ವಸ್ತುಗಳು ಸಿಗ್ತಾವೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.